ಸಂಗೀತ ಸಾಮ್ರಾಜ್ಯ ಸಂಚಾರಿಣಿ ಶೃಂಗಾರ ಶೃಂಗೇರಿ ಪುರವಾಸಿನಿ ಸಂಗೀತ ಸಾಮ್ರಾಜ್ಯ ಸಂಚಾರಿಣಿ ಉನ್ನತ ಪಾಂಡ್ಯ ಕೇರಳವಾಸಿನಿ ಸನ್ನತ ಶ್ರೀಚಕ್ರ ಮಧ್ಯ ನಿವಾಸಿನಿ ಕಾಲಟಿ ಶಂಕರ ಹೃದಯ ನಿವಾಸಿನಿ ಕಾಲಸ್ವರೂಪಿಣಿ ಬ್ರಹ್ಮ ವಿಶ್ವಾಸಿನಿ ಸಂಗೀತ ಸಾಮ್ರಾಜ್ಯ ಸಂಚಾರಿಣಿ ಶೃಂಗಾರ ಶೃಂಗೇರಿ ಪುರವಾಸಿನಿ ಸಂಗೀತ ಸಾಮ್ರಾಜ್ಯ ಸಂಚಾರಿಣಿ. ನಮಸ್ಕಾರ ವೀಕ್ಷಕರೇ, ಇಂದಿನ ದಿನ ನಾವು ತಿಳ್ಕೊಳ್ಬೇಕಾದ ಕ್ಷೇತ್ರ ಶೃಂಗೇರಿ ಅನ್ನೋ ವಿಷಯದಲ್ಲಿ ಬರುತ್ತೆ. ಆ ಶೃಂಗೇರಿ ಹೇಗಿದೆ, ಯಾವ ಕಾಲದಲ್ಲಿ ಸ್ಟಾರ್ಟ್ ಆಯಿತು, ಶುರುವಾಯಿತು ಅನ್ನೋದನ್ನು ನಾವೀಗ ಮನನ ಮಾಡೋಣ. ಶೃಂಗೇರಿ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಶೃಂಗೇರಿ ಪ್ರಾಚೀನ ಪುಣ್ಯಕ್ಷೇತ್ರ. ಇದು ಕರ್ನಾಟಕದಲ್ಲೇ ಇದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿರೋ ಶೃಂಗೇರಿ ಪ್ರಾಚೀನ ಪುಣ್ಯಕ್ಷೇತ್ರ. ಇದು ಇಡೀ ಹಿಂದೂ ಸಮಾಜದ ಶ್ರದ್ಧಾ ಕೇಂದ್ರ. ಇಲ್ಲಿ ಏನಿಲ್ಲ ಅನ್ನಂಗಿಲ್ಲ, ಎಲ್ಲವೂ ಇಲ್ಲಿ ಇದೆ. ಶಂಕರಾಚಾರ್ಯರು ಬಂದು ಇದನ್ನು ತುಂಬ ಚೆನ್ನಾಗಿ ಮುಂದೆ ಏನೇನು ಮಾಡಬೇಕೋ, ಹಿಂದೂಗಳಿಗೆ ಹೇಗಿದ್ದರೂ ಅವರನ್ನು ಉದ್ಧಾರಕ್ಕೆ ಏನು ಮಾಡಬೇಕೋ ಅದನ್ನೆಲ್ಲ ಮಾಡಿದ್ದಾರೆ. ಇದು ಹಿಂದೂಗಳ ಶ್ರದ್ಧಾ ಕೇಂದ್ರ ಆಗಿದೆ. ಶೃಂಗೇರಿ ಸಹ್ಯಾದ್ರಿ ತಪ್ಪಲಿನಲ್ಲಿದೆ. ಅಂದರೆ ಸುತ್ತ ಬರೀ ಹಸಿರು ಸೌಂದರ್ಯದಿಂದ ಕೂಡಿದೆ. ಮಲೆನಾಡ ಪ್ರದೇಶ ಅದು. ಸದಾ ಹಸಿರಿನಿಂದ ತುಂಬಿ ಕಂಗೊಳಿಸುವ ರಮ್ಯವಾದ ಅರಣ್ಯಗಳ ನಡುವೆ ತುಂಗೆಯ ಸಾನ್ನಿಧ್ಯದಲ್ಲಿ ಈ ಸುಂದರ ಕ್ಷೇತ್ರವಿದೆ. ಇದು ಮಲೆನಾಡಿನ ಸುತ್ತಮುತ್ತಲ ಹಸಿರು ಅರಣ್ಯಗಳಿದೆ, ತುಂಗೆಯ ಸಾನ್ನಿಧ್ಯ ಇದೆ. ಇಂಥ ಸುಂದರವಾದ ನಗರ ಇಲ್ಲಿ ಬೆಳಗ್ತಾ ಇದೆ. ತುಂಗೆಯ ನೀರು ಕುಡಿಯಲು ಬಲು ರುಚಿ. ಅದು ಒಳ್ಳೆ ಸಕ್ಕರೆ ಹಾಕಿದಾಗಿರುತ್ತೆ ಆ ನೀರು, ಅಷ್ಟು ಚೆನ್ನಾಗಿರುತ್ತೆ. ಆ ಒಂದು ದೇವತೆಯ ಲಕ್ಷಣ ಅದು. ಆದ್ದರಿಂದಲೇ ಗಂಗಾ ಸ್ನಾನ ತುಂಗಾಪಾನ ಎಂಬ ನಾಣ್ಣುಡಿ ಬಳಕೆಗೆ ಬಂದಿದೆ. ಗಂಗೆಯಲ್ಲಿ ಸ್ನಾನ ಮಾಡಬೇಕಂತೆ, ತುಂಗಾ ನೀರನ್ನು ತೀರ್ಥವಾಗಿ ಸ್ವೀಕಾರ ಮಾಡಬೇಕಂತೆ. ಶೃಂಗೇರಿಯು ಕಶ್ಯಪರ ಮಗ ವಿಭಾಂಡಕ ಮಹರ್ಷಿಗಳ ತಪೋಭೂಮಿ. ಶೃಂಗೇರಿ ಯಾರ್ದು ಅಂದರೆ ಕಶ್ಯಪರ ಮಗ ವಿಭಾಂಡಕ ಮುನಿಯ ಮಹರ್ಷಿಗಳ ತಪೋಭೂಮಿ. ಅವರಿಲ್ಲಿ ತಪಸ್ ಮಾಡಿದ ಜಾಗ ಶೃಂಗೇರಿ. ವಿಭಾಂಡಕರ ಮಗ ಋಷ್ಯಶೃಂಗರು, ಇವ್ರ ಮಗನೇ ಋಷ್ಯಶೃಂಗ ಮುನಿ. ಋಷ್ಯಶೃಂಗರಿಂದಾಗಿ ಈ ಊರು ಶೃಂಗೇರಿ ಆಯಿತು. ಋಷ್ಯಶೃಂಗರ ಹೆಸರಿನಿಂದ ಈ ಊರು ಶೃಂಗೇರಿಯ ಹೆಸರು ಪಡೆದಿದೆ. ಋಷ್ಯಶೃಂಗರ ಕಥೆ ರಾಮಾಯಣದ ಮತ್ತು ಮಹಾಭಾರತಗಳಲ್ಲಿ ಬಂದಿದೆ. ಈ ಋಷ್ಯಶೃಂಗರ ಕಥೆ ರಾಮಾಯಣ ಮತ್ತು ಮಹಾಭಾರತಗಳಲ್ಲೂ ಇದರ ಉಲ್ಲೇಖ ಬರುತ್ತೆ. ತ್ರೇತಾಯುಗದಲ್ಲಿ ರೋಮಪಾದ ಮಹಾರಾಜನ ಅಂಗರಾಜ್ಯವು ಅನಾವೃಷ್ಟಿಗೆ ಸಿಲುಕಿತು. ಇದು ಕ್ಷಾಮ ಬಂದ್ಬಿಡುತ್ತೆ. ರೋಮಪಾದನ ರಾಜ್ಯದಲ್ಲಿ ಅಂಗರಾಜ್ಯ ಅಂತಿರುತ್ತೆ. ಅವನ ರಾಜ್ಯದಲ್ಲಿ ಅನಾವೃಷ್ಟಿ, ಎಲ್ಲೋ ಊಟನೂ ಇಲ್ಲ, ನೀರು ಇಲ್ಲ, ರಾಜ್ಯಗಳಲ್ಲಿ ತುಂಬ ಕ್ಷಾಮ ಬಂದ್ಬಿಟ್ಟಿರುತ್ತೆ, ಅನಾವೃಷ್ಟಿ ತುತ್ತಾಗಿರುತ್ತೆ. ಆಗ ಆ ರಾಜ ಏನು ಮಾಡ್ತಾನೆ, ಆ ರಾಜನು ಋಷ್ಯಶೃಂಗರನ್ನು ಕರೆಸಿ
ಅವರೆಲ್ಲಿ ಬರ್ತಾರೋ ಅಲ್ಲಿ ಮಳೆ ಬರ್ತಿತ್ತಂತೆ. ಅದಕ್ಕಾಗಿ ಅವ್ರನ್ನ ಯಾವ ಕ್ಷಾಮ ಬಂದರೂ ಎಲ್ಲರೂ ಅವ್ರನ್ನ ಕರೆಸ್ತಿದ್ರು. ಅವರ ತಪೋಬಲದಿಂದ ತನ್ನ ರಾಜ್ಯದ ಅನಾವೃಷ್ಟಿ ದೂರವಾಗಿಸಿದ. ತನ್ನ ರಾಜ್ಯದಲ್ಲಿ ಇದ್ದಂಥ ಅನಾವೃಷ್ಟಿ, ಅದರ ಕ್ಷಾಮವನ್ನು ಹೋಗಲಾಡಿಸ್ತಾರೆ. ಅವರು ಬಂದ ತಕ್ಷಣವೇ ಮಳೆ ತಾನಾಗೆ ಬಂದ್ಬಿಡುತ್ತೆ. ಅವ್ರ ತಪಸ್ಸಿನ ಶಕ್ತಿ ಅಷ್ಟಿತ್ತು. ನಂತರ ಋಷ್ಯಶೃಂಗರು ರೋಮಪಾದನ ಸಾಕು ಮಗಳಾದ ಶಾಂತಾದೇವಿಯನ್ನು ವರಿಸಿದರು. ಅವಳನ್ನು ಮದುವೆ ಮಾಡಿಕೊಡ್ತಾರೆ. ರೋಮಪಾದನ ಮಗಳನ್ನು ಋಷ್ಯಶೃಂಗರಿಗೆ, ಶಾಂತಾದೇವಿಯನ್ನವಳನ್ನು. ಬಳಿಕ ರೋಮಪಾದನ ಬಂಧುವಾದ ದಶರಥನ ಕೋರಿಕೆಯಂತೆ ಅಯೋಧ್ಯೆಗೂ ಹೋದರು. ದಶರಥನು ಕರೆಸ್ತಾನೆ, ಅವನಿಗೆ ಪುತ್ರಕಾಮೇಷ್ಟಿಯಾಗ ಮಾಡಿ ಅಲ್ಲಿ ದಶರಥನಿಂದ ಪುತ್ರಕಾಮೇಷ್ಟಿಯಾಗವನ್ನು ಮಾಡಿಸಿದರು. ಋಷ್ಯಶೃಂಗರು ಮಾಡಿಸ್ತಾರೆ. ಋಷ್ಯಶೃಂಗರ ಆಶೀರ್ವಾದದಿಂದ ದಶರಥ ಶ್ರೀರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರನ್ನು ಮಕ್ಕಳಾಗಿ ಪಡೆದರು. ಇದು ಋಷ್ಯಶೃಂಗರು ಮಾಡಿದ ಒಂದು ಯಾಗದ ಮಹತ್ವ. ದಶರಥನಿಗೆ ಮಕ್ಕಳಾಗ್ತಾರೆ. ಋಷ್ಯಶೃಂಗರು ಶಾಂತೆಯೊಡನೆ ಮರಳಿ ಆಶ್ರಮಕ್ಕೆ ಬಂದಾಗ, ಅವರು ತಮ್ಮ ಊರಿಗೆ ಮತ್ತೆ ಬಂದಾಗ ತಂದೆ ವಿಭಾಂಡಕರು ಶೃಂಗೇರಿಗೆ ತೆರಳಿದ್ದರು. ಇವರಿದ್ದಿದ್ದು ಬೇರೆ ಕಡೆ ಇರ್ತಾರೆ. ಈಗ ಅವರು ಶೃಂಗೇರಿಗೆ ಹೊರಟೋಗಿರ್ತಾರೆ. ಅವ್ರ ತಂದೆ ಅಲ್ಲಿ ಹೋಗಿ ತಪಸ್ಸಿಗೆ ನಿರತರಾಗ್ತಾರೆ. ಅವರು ಶೃಂಗೇರಿಯ ಮಲಹಾನಿಕರೇಶ್ವರ ಬೆಟ್ಟದಲ್ಲಿ ತಪಸ್ಸು ಮಾಡುತ್ತಿದ್ದರು. ಅವರು ತಪಸ್ಸಿನಲ್ಲೇ ಕುಳಿತಿರ್ತಾರೆ. ಇವರು ಬಂದು ಋಷಿ ದಂಪತಿಗಳು ಶೃಂಗೇರಿಗೆ ತೆರಳಿ ವೃದ್ಧ ವಿಭಾಂಡಕರ ಸೇವೆಯಲ್ಲಿ ತೊಡಗಿದರು. ಅವರ ಸೇವೆನ ಮಾಡ್ತಾ ಇರ್ತಾರೆ. ಆಮೇಲೆ ಅವರೇನು ಮಾಡ್ತಾರೆ, ವಿಭಾಂಡಕರು ಮಲಹಾನಿಕೇಶ್ವರದಲ್ಲಿ ಐಕ್ಯರಾದ ಮೇಲೆಯೂ ಬಹುಕಾಲ ಋಷ್ಯಶೃಂಗರು ಶೃಂಗೇರಿಯಲ್ಲಿ ತಪಸ್ಸು ಮಾಡುತ್ತಿದ್ದರು. ತಂದೆ ಸಮಾಧಿಸ್ಥರಾದರು. ಇವರು ದಂಪತಿಗಳು ಅಲ್ಲೇ ಎಷ್ಟೋ ಕಾಲ ಅಲ್ಲೇ ಇರ್ತಾರೆ. ಋಷ್ಯಶೃಂಗರು ಮಂತ್ರಾದೃಷ್ಟರಾದುದು ಶೃಂಗೇರಿಯಲ್ಲಿಯೇ. ಮಂತ್ರಗಳನ್ನು ದರ್ಶನ ಮಾಡಿದವರು ಇದೇ ಶೃಂಗೇರಿಯಲ್ಲಿ. ತಮ್ಮ ಕೊನೆಯ ದಿನಗಳನ್ನು ಶೃಂಗೇರಿಯ ಸಮೀಪದಲ್ಲಿರುವ ಕಿಗ್ಗಾ ಎಂಬಲ್ಲಿ ಕಳೆದು ಕೊನೆಗೆ ಅಲ್ಲಿನ ಲಿಂಗದಲ್ಲಿ ಐಕ್ಯರಾದರು. ಕಿಗ್ಗಾ ಅನ್ನೋ ಜಾಗದಲ್ಲಿ ಇರ್ತಾರೆ. ಆಮೇಲೆ ಅಲ್ಲಿ ಲಿಂಗದಲ್ಲಿ ಐಕ್ಯರಾಗ್ತಾರೆ. ಋಷ್ಯಶೃಂಗರಿಂದಾಗಿಯೇ ಈ ಕ್ಷೇತ್ರವು ಋಷ್ಯಶೃಂಗಗಿರಿ, ಅದಕ್ಕೇನೇನು ಹೆಸರಿದೆ ಅಂತ, ಋಷ್ಯಶೃಂಗಗಿರಿ, ಶೃಂಗಪುರ, ಶೃಂಗಗಿರಿ, ಶೃಂಗೇರಿ ಆಯಿತು. ಇಷ್ಟು ಹೆಸರುಗಳು ಇಲ್ಲಿಗೆ ಬಂದಿದೆ. ಇಂದಿಗೂ ಶೃಂಗೇರಿಯ ನಗರದ ನಡುವೆ ವಿಭಾಂಡಕರು ಐಕ್ಯವಾದ ಮಲಹಾನಿಕೇಶ್ವರ ಲಿಂಗವಿದೆ. ಇವತ್ತು ಕೂಡ ವಿಭಾಂಡಕರು ಐಕ್ಯವಾದ ಲಿಂಗ ನಗರದ ಮಧ್ಯದಲ್ಲಿ ಆ ಲಿಂಗ ಇವತ್ತು ಇದೆ. ಇಂತಹ ಪರಮ ಪಾವನ ಕ್ಷೇತ್ರಕ್ಕೆ ಶಂಕರ ಭಗವತ್ಪಾದರು ಬಂದರು. ಇಂಥ ಕ್ಷೇತ್ರಕ್ಕೆ ಭಗವಾನ್ ಶಂಕರರು ಬರ್ತಾರೆ. ಶ್ರೀ ಶಂಕರ ದಕ್ಷಿಣಾಮ್ನ ಅದ್ವೈತ ಪೀಠದಿಂದಾಗಿ ಕ್ರಿಸ್ತ ಶಕ 8ನೇ ಶತಮಾನದಿಂದ ಈ ನಗರವು ಇನ್ನಷ್ಟು ಪವಿತ್ರ ಮತ್ತು ಪ್ರಸಿದ್ಧವಾಯಿತು. ಅದ್ವೈತ ಪೀಠನ ಇಲ್ಲೇ ಬರುತ್ತೆ. ಶ್ರೀ ಶಂಕರ ದಕ್ಷಿಣಾಮ್ನ ಅನ್ನೋದು ಒಂದು ಅದ್ವೈತ ಪೀಠದಿಂದಾಗಿ ಕ್ರಿಸ್ತ ಶಕ 8ನೇ ಶತಮಾನದಿಂದ ಈ ನಗರ ಇನ್ನಷ್ಟು ಪವಿತ್ರ ಮತ್ತು ಪ್ರಸಿದ್ಧಿಗೆ ಬರುತ್ತೆ. ಷಣ್ಮತ ಸ್ಥಾಪನಾಚಾರ್ಯರ ಅಂದರೆ 6 ಮತಗಳು ಇಲ್ಲಿ ಇರ್ತವೆ. ಯಾರು ವೇದಾಂತ ಕೇಸರಿ, ಅದ್ವೈತ ಸಿದ್ಧಾಂತ ಪ್ರದೀಪ, ಭಗವಾನ್
ಶಂಕರನ ಅವತಾರ ಸ್ವರೂಪಿಗಳಾದ ಶಂಕರಾಚಾರ್ಯರು ಅವತರಿಸಿದ್ದು ಕೇರಳದ ಮಲಬಾರ್ ಪ್ರದೇಶದ ಕಾಲಟಿಯಲ್ಲಿ. ಇಂಥ ಒಬ್ಬ ವೇದಾಂತ ಕೇಸರಿ ಅದ್ವೈತ ಸಿದ್ಧಾಂತದಲ್ಲಿ ಪ್ರದೀಪವಾದವರು ಭಗವಾನ್ ಶಂಕರರು ಹುಟ್ಟಿದ್ದು. ಭಗವಾನ್ ಶಂಕರರ ರೂಪನೇ ಈಶ್ವರನ ಅವತಾರನೇ ಅಂಥವ್ರು ಎಲ್ಲಿ ಹುಟ್ಟಿದ್ರು ಅಂದರೆ ಸ್ವರೂಪಿಗಳಾದ ಶಂಕರಾಚಾರ್ಯರು ಹುಟ್ಟಿದ್ದಲ್ಲಿ ಅವತರಿಸಿದ್ದು ಕೇರಳದ ಮಲಬಾರ್ ಪ್ರದೇಶದ ಕಾಲಟಿಯಲ್ಲಿ. ಬಾಲ್ಯದಲ್ಲೇ ನರ್ಮದಾ ತೀರದ ಗೋವಿಂದ ಯತಿಗಳಿಂದ ಸನ್ಯಾಸ ಸ್ವೀಕರಿಸಿದರು. ಅವರು ಬಾಲ್ಯದಲ್ಲೇ 8ನೇ ವಯಸ್ಕನೇ ಸನ್ಯಾಸನ ಸ್ವೀಕಾರ ಮಾಡ್ತಾರೆ ಗೋವಿಂದ ಭಗವತ್ಪಾದರಿಂದ. ನಂತರ ಅವರ ಆದೇಶದಂತೆ ಕಾಶಿಗೆ ಹೋದರು. ಅವರು ಕಾಶಿಗೆ ಕಳಿಸ್ತಾರೆ, ಅಲ್ಲಿ ಹೋಗಿ ನೀನು ಅಧ್ಯಯನ ಮಾಡು ಅಂತ. ಅಲ್ಲಿ ಉಪನಿಷತ್, ಬ್ರಹ್ಮಸೂತ್ರ, ಗೀತೆಗಳಿಗೆ ಭಾಷ್ಯವನ್ನು ಬರೆದರು. ಇವುಗಳಿಗೆಲ್ಲ ಭಾಷ್ಯವನ್ನು ಬರೀತಾರೆ. ಕಾಶಿಯಲ್ಲಿರುವಾಗ ಅನೇಕ ಶಿಷ್ಯರು ಶಂಕರರನ್ನು ಆಶ್ರಯಿಸಿದರು. ಶಂಕರಾಚಾರ್ಯರ ಶಿಷ್ಯರು ಬೇಕಾದಷ್ಟು ಜನ ಅಲ್ಲಿ ಇವರ ಶಿಷ್ಯರಾಗೋದಕ್ಕೆ ಒಪ್ಕೊಂಡು ಅಲ್ಲೇ ಇರ್ತಾರೆ. ಕಾಶಿಯಿಂದ ಬದರಿಗೆ ಹೋಗಿ ಅಲ್ಲಿಯೇ 16 ವರ್ಷ ತುಂಬುವವರೆಗೆ ಇದ್ದರು. ಅವರು 11ನೇ ವಯಸ್ಸಿಗೆ ಬದರಿಗೆ ಹೋಗ್ತಾರೆ. 16 ವರ್ಷ ಆಗೋವರೆಗೂ ಅಲ್ಲಿ ಅವರು ತಮ್ಮ ಸನ್ಯಾಸವನ್ನು ಅಲ್ಲಿ ಕಳೀತಾ ಇರ್ತಾರೆ. ಬದರಿಯ ವ್ಯಾಸಗುಹೆಯಲ್ಲಿ ತಪಸ್ಸು ಮತ್ತು ಗ್ರಂಥ ರಚನೆಯ ಕಾರ್ಯ ಮಾಡಿದರು. ಅನೇಕ ಪುಸ್ತಕಗಳನ್ನು ಅಲ್ಲಿ ಬರೀತಾರೆ. ಹಿಮಾಲಯದಿಂದ ಇಳಿಯುವ ಗಂಗೆ ಇಳೆಯ ಕೊಳೆಯ ತೊಳೆಯುವಂತೆ ಬದರಿಯಿಂದ ಹೊರಟ ಶಂಕರರು ಹಿಂದೂ ಧರ್ಮದ ಶುದ್ಧಿ ಕಾರ್ಯವನ್ನು ಕೈಗೊಂಡರು. ಗಂಗೆ ಹೇಗೆ ಪಾಪವನ್ನು ತೊಳಿತಾಳೋ, ಹಿಮಾಲಯದಿಂದ ಇಳಿಯುವ ಗಂಗೆ ಪಾಪನ ಹೇಗೆ ತೊಳಿತಾಳೋ ಹಾಗೆಯೇ ಬದರಿಯಿಂದ ಹೊರಟ ಶಂಕರರು ಹಿಂದೂ ಧರ್ಮದ ಶುದ್ಧಿ ಕಾರ್ಯವನ್ನು ಕೈಗೊಳ್ತಾರೆ. ಹಿಂದೂ ಸಮಾಜ ಅಷ್ಟು ಹಿಂದಕ್ಕೆ ಹೊರಟೋಗಿರುತ್ತೆ. ಅದನ್ನು ಅದ್ವೈತ ಸ್ಥಾಪನೆ ಮಾಡಿ ಅನೇಕ ವಿದ್ವಾಂಸರನ್ನು ಎದುರಿಸಿದರು. ಅನೇಕ ಘಟಾನುಘಟಿಗಳು ವಿದ್ವಾಂಸರನ್ನೆಲ್ಲ ಸೋಲಿಸಿ ಅನೇಕರು ಅವರ ಶಿಷ್ಯರಾದರು. ಯಾರ್ಯಾರು ಸೋಲ್ತಾರೋ ಅವರೆಲ್ಲ ಶಂಕರಾಚಾರ್ಯರಿಗೆ ಶಿಷ್ಯರೇ ಆಗ್ತಾರೆ. ಪ್ರಯಾಗದಲ್ಲಿ ಖ್ಯಾತ ಮೀಮಾಂಸಕರಾದ ಶ್ರೀ ಕುಮಾರಿಲಾ ಭಟ್ಟರನ್ನು, ಕಾಶಿಯಲ್ಲಿ ಕುಮಾರಿಲಾ ಭಟ್ಟರು ಅಂತಿರ್ತಾರೆ, ಅವರನ್ನು ಮೀಮಾಂಸಕರು ತುಂಬ ಹೆಸರುವಾಸಿಯಾದರು. ಕುಮಾರಿಲಾ ಭಟ್ಟರನ್ನು ಗೆದ್ದರು. ಅವರ ಸಲಹೆಯಂತೆ ಮಾಹಿಷ್ಮತಿ ಅನ್ನೋ ಇದಕ್ಕೆ ಬರ್ತಾರೆ, ಊರಿಗೆ ಬರ್ತಾರೆ. ಬಂದು ಖ್ಯಾತ ಮೀಮಾಂಸಕ ಮಂಡನ ಮಿಶ್ರರನ್ನು ವಾದದಲ್ಲಿ ಸೋಲಿಸಿದರು. ತಮ್ಮ ವಾದದಿಂದ ಆ ಮೀಮಾಂಸಕರನ್ನು ಮಂಡನ ಮಿಶ್ರ ಅವರನ್ನು ಸೋಲಿಸ್ತಾರೆ. ಮಂಡನ ಮಿಶ್ರರ ಪತ್ನಿ ಉಭಯ ಭಾರತಿ ಪ್ರಶ್ನೆಗಳಿಗೂ ಸಮಾಧಾನ ನೀಡಿದರು. ಅವ್ರ ಹೆಂಡತಿ ಕೂಡ ಉಭಯ ಭಾರತಿ ಅಂತಿರ್ತಾಳೆ, ಅವಳಿಗೂ ವಾದದಲ್ಲಿ ಸೋಲಿಸ್ತಾರೆ. ಸೋತ ಮಂಡನ ಮಿಶ್ರರು ಸುರೇಶ್ವರಾಚಾರ್ಯರಾಗಿ, ಮುಂದೆ ಅವರ ಹೆಸರು ಸುರೇಶ್ವರಾಚಾರ್ಯ ಅಂತಾಗುತ್ತೆ, ಇವರು ಶಿಷ್ಯರೇ ಆಗ್ತಾರೆ. ಶಂಕರರ ಶಿಷ್ಯರಾದರು. ಶಂಕರರು 4 ಶಿಷ್ಯರಲ್ಲಿ 2 ಶ್ರೀ ಹಸ್ತಾಮಲಕ ಮತ್ತು ಶ್ರೀ ತೋಟದಾಚಾರ್ಯರು, ಇವರು ಕರ್ನಾಟಕದವರು. ದೇಶ ಧರ್ಮಗಳ ಮತ್ತು ರಾಷ್ಟ್ರದ ಏಕಾತ್ಮತೆಯ ರಕ್ಷಣೆಗಾಗಿ ಧರ್ಮಪೀಠಗಳನ್ನು ಸ್ಥಾಪಿಸಲು, ದೇಶದ ಧರ್ಮ ಮತ್ತು ರಾಷ್ಟ್ರಗಳ ಏಕತೆಗಾಗಿ ಅವರೇನು ಮಾಡ್ತಾರೆ, ರಕ್ಷಣೆಗಾಗಿ ಧರ್ಮಪೀಠಗಳನ್ನು ಸ್ಥಾಪನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಶಂಕರರು ನಿಶ್ಚಯಿಸಿದರು. ಅವರು ನಿಶ್ಚಯ ಮಾಡ್ಕೋತಾರೆ ಎಲ್ಲೆಲ್ಲಿ ಯಾವುದೆಲ್ಲೂ ಸ್ಥಾಪನೆ ಮಾಡಬೇಕು ಅಂತ. ಯಾಗಕುಂಡದಲ್ಲಿ ಯಾವಾಗಲೂ ಉರಿಯುತ್ತಿರುವ ಅಗ್ನಿಯೇ
ವೇದ ಪುರುಷ. ಅಗ್ನಿ ಯಾವಾಗಲೂ ಯಜ್ಞಕುಂಡದಲ್ಲಿ ಉರಿತಾ ಇರಬೇಕು, ಆವಾಗ ಅದಕ್ಕೆ ವೇದಕ್ಕೆ ಒಂದು ಬೆಲೆ ಇರುತ್ತೆ. ವೇದ ಪುರುಷನೇ ಅವನು, ಅಗ್ನಿನೇ. ಆತನ ಅವರೇನು ಮಾಡ್ತಾರೆ ಅವಾಗ, ಆತನ ಪೂರ್ವ ದಿಕ್ಕಿನಲ್ಲಿ ಋಗ್ವೇದದ ರೂಪದಲ್ಲಿ ಅಲ್ಲಿ ಯಾಗ ನಡೀತಾ ಇರಬೇಕು, ದಕ್ಷಿಣದಲ್ಲಿ ಯಜುರ್ವೇದ ನಡೀತಾ ಇರಬೇಕು, ಪಶ್ಚಿಮದಲ್ಲಿ ಸಾಮವೇದ ನಡೀತಾ ಇರಬೇಕು. ಅಗ್ನಿಕೊಂಡ ಯಾವಾಗಲೂ ಉರಿತಾ ಇರಬೇಕಲ್ವ, ಅದಕ್ಕಾಗಿ. ಮತ್ತು ಉತ್ತರದಲ್ಲಿ ಅಥರ್ವ ವೇದ ಇರುತ್ತವೆ. ಈ 4 ವೇದಗಳು 4 ಕಡೆಗೆ ಪ್ರಸಿದ್ಧವಾಗಿ ಯಜ್ಞ ನಡೀತಾ ಇರುತ್ತೆ. ಈ ಹಿನ್ನೆಲೆಯಲ್ಲಿ 4 ವೇದಗಳನ್ನು ಪ್ರತಿನಿಧಿಸುವ 4 ಮಠಗಳನ್ನು ದೇಶದ 4 ಮೂಲೆಗಳಲ್ಲಿ ಸ್ಥಾಪಿಸಲು ಅವರು ಯೋಚಿಸಿದರು. 4 ಕಡೆಗೆ 4 ಮಠಗಳನ್ನು, ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ. ಇಡೀ ದೇಶವನ್ನು ಅವರು ಸಂಚರಿಸಿದ್ದರು. ಕಾಲ್ನಡಿಗೆಯಿಂದನೇ ಸಂಚಾರ ಮಾಡ್ತಾರೆ. ಅವರನ್ನು ಆಕರ್ಷಿಸಿದ್ದ ಸ್ಥಳಗಳು ಕೆಲವು ಮಾತ್ರ ಅವರಿಗೆ ಸ್ಥಳಗಳು ಆಕರ್ಷಣೆ ಆಗುತ್ತೆ. ಅದರಲ್ಲಿ ಶೃಂಗೇರಿ ಅವುಗಳಲ್ಲಿ ಅಗ್ರಗಣ್ಯವಾಯಿತು, ಮೊದಲನೇ ಸ್ಥಾನ ಪಡೀತು ಅವರ ದೃಷ್ಟಿಯಲ್ಲಿ. ಉಳಿದ ಇತರ ಸ್ಥಳಗಳೆಂದರೆ ಪುರಿ, ಅಂದರೆ ಈಗಿನ ಪುರಿ ಜಗನ್ನಾಥ ಇರೋದು ಒರಿಸ್ಸಾ, ದ್ವಾರಕಾ ಅಂದರೆ ಪಶ್ಚಿಮದಲ್ಲಿ ದ್ವಾರಕಾ, ಬದರಿ ಉತ್ತರದಲ್ಲಿದೆ. ಕಾಶಿ ಹಾಗೂ ಶಂಕರರು ತಮ್ಮ ಕೊನೆಯ ದಿನಗಳನ್ನು ಕಳೆದ ಕೇದಾರನಾಥ, ಅವರ ಕೊನೆಯ ಸಮಾಧಿಯಾಗಿದ್ದು ಕೇದಾರದಲ್ಲಿ. ಅವರ ಕಲ್ಪನೆಯಂತೆ 4 ಪೀಠಗಳು ಸ್ಥಾಪನೆಗೊಂಡವು. ಅವರು ಏನು ಅಂದ್ಕೊಂಡಿದ್ರೋ ಅವ್ರ ಸಂಕಲ್ಪ ಇತ್ತು, ಅದಷ್ಟನ್ನು ಮಾಡಿದ್ರು. ಪೂರ್ವದಲ್ಲಿ ಋಗ್ವೇದ ಅಧ್ಯಯನದ ಪುರಿ ಪೀಠ, ಪುರಿಯಲ್ಲಿ ಆ ಪೀಠ ಇದೆ, ಪೂರ್ವದ ಪೀಠ. ದಕ್ಷಿಣದಲ್ಲಿ ಯಜುರ್ವೇದದ ಶೃಂಗೇರಿ ಇದೆ, ಅಲ್ಲಿ ಯಾವಾಗಲೂ ಯಜುರ್ವೇದ ಮಂತ್ರ ಘೋಷಣೆ ಆಗ್ತಿರುತ್ತೆ. ಶೃಂಗೇರಿ ಪೀಠ ಇದೆ. ಪಶ್ಚಿಮದಲ್ಲಿ ಸಾಮವೇದದ ದ್ವಾರಕಾ ಪೀಠ, ಸಾಮವೇದದ ಪೀಠ ದ್ವಾರಕದಲ್ಲಿ ಇದೆ. ಮತ್ತು ಉತ್ತರದಲ್ಲಿ ಅಥರ್ವ ವೇದದ ಬದರಿ ಪೀಠ ಇದೆ. ಬದರಿ ಪೀಠ, ಅಲ್ಲಿ ಅಥರ್ವ ವೇದ ನಡೀತಾ ಇರುತ್ತೆ. ಇವುಗಳಲ್ಲಿ ಶಂಕರರು ಮೊದಲು ಸ್ಥಾಪಿಸಿದುದು ಶೃಂಗೇರಿಯ ಶಾರದಾ ಪೀಠ. ಮೊದಲು ಶೃಂಗೇರಿ ಶಾರದಾ ಪೀಠನ ಸ್ಥಾಪನೆ ಮಾಡಿದ್ದು. ಶಂಕರರು ಶೃಂಗೇರಿಯನ್ನು ಶಾರದೆಯ ಸಾನ್ನಿಧ್ಯಕ್ಕೆ ನೆಲೆಯನ್ನಾಗಿಯೋ, ಶಾರದೆ ಸಾನ್ನಿಧ್ಯಕ್ಕೆ ನೆಲೆಯಾಗಿ ತಗೊಂಡು ಬರ್ತಾರೆ ಶಾರದಾ ಪೀಠನ. ತಮ್ಮ ಕಾರ್ಯಕ್ಷೇತ್ರದ ಕೇಂದ್ರವನ್ನಾಗಿಯೋ, ತಮ್ಮ ಕಾರ್ಯಕ್ಕೆ ಮೊದಲ ಕೇಂದ್ರ ಆಗಲಿ ಅನ್ನೋ ಆಸೆ ಇರುತ್ತೆ, ಅದು ತಮ್ಮ ಕೆಲಸಕ್ಕೆ ಕೇಂದ್ರವನ್ನಾಗಿರಿಸ್ಕೊಳ್ತಾರೆ. ಆರಿಸಿಕೊಂಡುದಕ್ಕೆ ಒಂದು ಐತಿಹ್ಯ ಇದೆ. ಯಾತಕ್ಕೆ ಈ ಸ್ಥಳವನ್ನು ಆರಿಸ್ಕೊಂಡ್ರು ಅನ್ನೋದಕ್ಕೆ ಒಂದು ಘಟನೆ ನೋಡ್ತಾರೆ, ಅದನ್ನು ಇಲ್ಲಿ ಹೇಳ್ತಾರೆ. ಶಂಕರರು ತಮ್ಮ ಶಿಷ್ಯರೊಂದಿಗೆ ಶೃಂಗೇರಿಯ ತುಂಗಾ ತೀರಕ್ಕೆ ಬಂದರು. ಸ್ನಾನಕ್ಕಾಗಿ ತುಂಗಾ ತೀರಕ್ಕೆ ಬರ್ತಾರೆ ತಮ್ಮ ಶಿಷ್ಯರ ಜೊತೆಯಲ್ಲಿ. ಸುತ್ತಲೂ ತಪಸ್ವಿಗಳಂತೆ ಕಾಣುತ್ತಿದ್ದ ಬೆಟ್ಟ ಗುಡ್ಡಗಳು, ಸುತ್ತಲೂ ಬೆಟ್ಟ ಗುಡ್ಡ ಇರುತ್ತೆ, ಅಲ್ಲಿ ತಪಸ್ ಮಾಡೋದಕ್ಕೆ ಒಳ್ಳೆ ಜಾಗ ಅಂತ ಅನಿಸ್ತಿರುತ್ತೆ. ಹಸಿರಿನಿಂದ ತುಂಬಿದ ಕಾಡು ಮೇಡುಗಳು, ಫಲಪುಷ್ಪಗಳಿಂದ ಬಾಗಿದ ಮರಗಿಡಗಳು, ತಂಪಾದ ಗಾಳಿ, ಪುಣ್ಯ ಸಲಿಲ ತುಂಗೆ, ಎಲ್ಲಿ ನೋಡಿದರಲ್ಲಿ ಕಣ್ಣುಗಳಿಗೆ ತಂಪನ್ನೀಯುವ ಸುಂದರ ದೃಶ್ಯಗಳು. ಇವೆಲ್ಲ ಕಣ್ಣಿಗೆ ಒಂದು ಹಬ್ಬನ ಕೊಡ್ತಿರುತ್ತೆ. ಅಂಥ ದೃಶ್ಯ ಇವರು ಅದನ್ನು ನೋಡ್ತಾರೆ. ಸ್ನಾನಕ್ಕೆಂದು ಶಂಕರರು ತುಂಗೆಯಲ್ಲಿ ಇಳಿದರು. ಸ್ನಾನಕ್ಕೆ ಅಂತ ಇಳಿತಾರೆ. ಅಲ್ಲಿ ಒಂದು ಘಟನೆ ನೋಡ್ತಾರೆ. ದಡದಲ್ಲಿ ಒಂದು ವಿಚಿತ್ರ ಕಾಣಿಸಿತು. ಒಂದು ಬಂಡೆಯ ಮೇಲೆ ಬಿಸಿಲಿನ ಝಳಕ್ಕೆ ಸಂಕಟ ಪಡುತ್ತಿದ್ದ ಒಂದು ಕಪ್ಪೆ.
ಕಪ್ಪೆಗೆ ನಾಗರ ಹಾವೊಂದು ಹೆಡೆಯ ಹೆಡೆಯ ಕೊಡೆ ಹಿಡಿದಿತ್ತು. ಅದಕ್ಕೆ ನೆರಳಾಗಲಿ ಅಂಥೇಳಿ ಕಪ್ಪೆಗೆ ನಾಗರ ಹಾವು ಕೊಡೆ ಹಿಡಿದಿರುತ್ತದೆ ಅದರ ಹೆಡೆಯನ್ನು. ಕಪ್ಪೆ ಹಾವಿನ ಆಹಾರ, ಆದರೆ ಇಲ್ಲಿ ಕಪ್ಪೆಗೆ ಹಾವು ಆಧಾರ. ತನ್ನ ವೈರವನ್ನು ಮರೆತು ಅದಕ್ಕೆ ತನ್ನ ಸ್ನೇಹವನ್ನು ತೋರಿಸ್ತಾ ಇರುತ್ತೆ. ಶೃಂಗೇರಿ ಪಾವನವಷ್ಟೇ ಅಲ್ಲ, ವೈರವನ್ನು ಮರೆಯಿಸಿ ಭಯವನ್ನು ನಿವಾರಿಸಿ ಮೈತ್ರಿಯನ್ನು ಮೂಡಿಸುವ ತಾಣ ಎಂದು ಶಂಕರರಿಗನ್ನಿಸಿತು. ಇದರಲ್ಲಿ ವೈರವನ್ನು ಮರೆಸಿ ಮಿತ್ರತ್ವವನ್ನು ನೀಡೋಂಥ, ಭಯವನ್ನು ನಿವಾರಿಸಿ ತಮ್ಮ ಕರುಣೆಯನ್ನು ತೋರಿಸುವಂಥ ಜಾಗ ಇದು ಅಂತ ಅವ್ರಿಗನ್ನಿಸುತ್ತೆ. ಈ ಘಟನೆಯ ನೆನಪಿಗಾಗಿ ತುಂಗೆಯ ಸ್ನಾನದ ಘಟ್ಟದಲ್ಲಿ ಕಪ್ಪೇಶಂಕರ ಎಂಬ ಲಿಂಗವೂ ಈಗಲೂ ಇದೆ. ಕಪ್ಪೇಶಂಕರ ಅನ್ನೋ ಲಿಂಗನೂ ಇವತ್ತು ಅಲ್ಲಿ ಇದೆ. ಶಂಕರರು ತುಂಗಾ ತೀರದ ಕಲ್ಲು ಬಂಡೆಯ ಮೇಲೆ ಶ್ರೀಚಕ್ರವನ್ನು ಬರೆದು, ಅಲ್ಲಿ ಶ್ರೀಚಕ್ರ ಬರೀತಾರೆ, ಬಂಡೆ ಮೇಲೆ ಬರೆದು ಪೂಜಿಸಿ ಶಾರದೆಯನ್ನು ಪ್ರತಿಷ್ಠಾಪಿಸಿದರು. ಅಲ್ಲಿ ಶಾರದೆಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಪೀಠ ರಕ್ಷಣೆಗಾಗಿ ಪೂರ್ವದಲ್ಲಿ ಕಾಲಭೈರವ, ಪೀಠದ ರಕ್ಷಣೆಗಾಗಿ ಪೂರ್ವದಲ್ಲಿ ಕಾಲಭೈರವ, ದಕ್ಷಿಣದಲ್ಲಿ ದುರ್ಗಾ, ಪಶ್ಚಿಮದಲ್ಲಿ ಆಂಜನೇಯ ಮತ್ತು ಉತ್ತರದಲ್ಲಿ ಮಹಾಕಾಳಿಯನ್ನು ಪ್ರತಿಷ್ಠಾಪಿಸಿದರು. ಅದೆಲ್ಲವೂ ಇದು ಯಾವುದಿಲ್ಲ ಅನ್ನೋ ಕೆಳಗಿಲ್ಲ. ಆ ಪೀಠದ ರಕ್ಷಣೆಗಾಗಿ ಪೂರ್ವದಲ್ಲಿ ಕಾಲಭೈರವ, ದಕ್ಷಿಣದಲ್ಲಿ ದುರ್ಗಾ, ಪಶ್ಚಿಮದಲ್ಲಿ ಆಂಜನೇಯ ಮತ್ತು ಉತ್ತರದಲ್ಲಿ ಮಹಾಕಾಳಿಯನ್ನು ಸ್ಥಾಪನೆ ಮಾಡ್ತಾರೆ. ಶಂಕರ ಭಗವತ್ಪಾದರು ಶೃಂಗೇರಿ ಪೀಠದಲ್ಲಿ 10 ವರ್ಷಗಳಷ್ಟು ಕಾಲ ಇದ್ದು, 10 ವರ್ಷ ಅಲ್ಲಿರ್ತಾರೆ ಶೃಂಗೇರಿಯಲ್ಲಿ. ಮುಂದೆ ಶಿಷ್ಯರಿಗೆ ಮಾರ್ಗದರ್ಶನ ಮಾಡಿದರು. ಮಾರ್ಗದರ್ಶನ ಮಾಡ್ತಾ ಅನಂತರ ಆ ಪೀಠಕ್ಕೆ ತಮ್ಮ ಶಿಷ್ಯರಲ್ಲಿ ಹಿರಿಯರಾಗಿದ್ದ ಸುರೇಶ್ವರಾಚಾರ್ಯರನ್ನು ನೇಮಿಸಿದರು. ಅದೇ ಶೃಂಗೇರಿ ಮೊದಲನೇ ಶಿಷ್ಯ ಅಂದರೆ ಮೊದಲನೇ ಜಗದ್ಗುರುವಾಗಿ ಅವರನ್ನು ನೇಮಿಸ್ತಾರೆ ಶೃಂಗೇರಿ ಪೀಠಕ್ಕೆ ಸುರೇಶಾಚಾರ್ಯರು. ಶ್ರೇಷ್ಠ ಜ್ಞಾನಿಗಳಾಗಿದ್ದ ಸುರೇಶ್ವರಾಚಾರ್ಯರು ಅವರೇನೇನೋ ಗ್ರಂಥಗಳನ್ನು ಬರೀತಾರೆ ಅಂತ. ನೈಷ್ಕರ್ಮ್ಯ ಸಿದ್ಧಿ, ಬೃಹದಾರಣ್ಯ, ಭಾಷ್ಯವಾರ್ತಿಕ, ತೈತ್ತರೀಯ ಭಾಷ್ಯವಾರ್ತಿಕ ಮೊದಲಾದ ಪ್ರೌಢ ಗ್ರಂಥಗಳನ್ನು ರಚಿಸಿದ್ದಾರೆ. ಇಷ್ಟೆಲ್ಲ ಅವರು ತಮ್ಮ ಗ್ರಂಥಗಳನ್ನು ಬರೆದಿದ್ದಾರೆ. ದೀರ್ಘಕಾಲ ಶೃಂಗೇರಿ ಪೀಠದಲ್ಲಿದ್ದ ಸುರೇಶ್ವರರು ತಮ್ಮ ಪೂರ್ಣ ವಯಸ್ಸಿನಲ್ಲಿ ಮುಕ್ತಿ ಹೊಂದಿದರು. ಅವರು ಇಲ್ಲೇ ಮುಕ್ತಿನ ಹೊಂದುತ್ತಾರೆ. ಸುರೇಶ್ವರಾಚಾರ್ಯರ ಬಳಿಕ ಹಲವು ತಪಸ್ವಿಗಳು ಶೃಂಗೇರಿ ಪೀಠದಲ್ಲಿ ಕುಳಿತು ಧರ್ಮ ಪ್ರಚಾರ ಮಾಡಿದ್ದಾರೆ. ಅನೇಕರು ಧರ್ಮ ತಪಸ್ವಿಗಳು ಪ್ರಚಾರ ಮಾಡಿದ್ದಾರೆ ಇಲ್ಲಿ. ಈಗಿರುವ ಪರಮ ಪೂಜ್ಯ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಯವರು ಈ ಮಾಲಿಕೆಯಲ್ಲಿ 36ನೇ ಅಂದರೆ ಈ ಪುಸ್ತಕ ಬರೆದಂಥ ಕಾಲ, ಆವಾಗ 36ನೇ ಭಾರತೀ ತೀರ್ಥ ಸ್ವಾಮೀಜಿಯವರು ಪೀಠಾಧಿಕಾರಿಯಾಗಿರ್ತಾರೆ. ಶೃಂಗೇರಿ ಸಂಸ್ಥಾನವು 14ನೇ ಶತಮಾನದಲ್ಲಿ ಯೋಗಿಗಳು, ತಪಸ್ವಿಗಳು, ವಿದ್ವಾಂಸರು ಆದ ಗುರುಗಳನ್ನು ನೀಡಿತು. ಒಬ್ಬ ಸರಿಯಾದ ಗುರುನ ಈ 14ನೇ ಶತಮಾನದಲ್ಲಿ ನೀಡುತ್ತೆ. ಅವರೇ ಕ್ರಿಸ್ತ ಶಕ 1228ರಲ್ಲಿ ಪೀಠಾರೋಹಣ ಮಾಡಿದ ಶ್ರೀ ವಿದ್ಯಾಶಂಕರರು ಅಲ್ಲಿಗೆ ಪೀಠಾಧಿಪತಿ ಆಗ್ತಾರೆ.
1 ಶತಮಾನಕ್ಕೂ ಹೆಚ್ಚು ಕಾಲ ಪೀಠದಲ್ಲಿದ್ದು 100 ವರ್ಷ ಆ ಪೀಠದಲ್ಲಿ ಇವರು ಇರ್ತಾರಂತೆ ವಿದ್ಯಾಶಂಕರರು. ಕ್ರಿಸ್ತ ಶಕ 1333ರಲ್ಲಿ ಸಮಾಧಿಸ್ಥರಾದರು. ಬಳಿಕ ಭಾರತೀ ಕೃಷ್ಣರು ಮತ್ತು ವಿದ್ಯಾರಣ್ಯ ಸ್ವಾಮಿಗಳು ಪೀಠವನ್ನೇರಿದರು. ವಿದ್ಯಾರಣ್ಯರು ಇವರು ಇಲ್ಲಿ ಪೀಠವನ್ನು ಏರುತ್ತಾರೆ. ಶ್ರೀ ವಿದ್ಯಾರಣ್ಯರೇ ವಿಜಯನಗರದ ಸ್ಥಾಪನಾಚಾರ್ಯರು. ಈ ವಿಜಯನಗರದ ಸ್ಥಾಪನೆಗೆ ವಿದ್ಯಾರಣ್ಯ ಗುರುಗಳನ್ನೇ ಮುಖ್ಯರಾದವರು. ಗುರುಗಳ ಆದೇಶದಂತೆ ವಿದ್ಯಾರಣ್ಯರು ಹಂಪೆಯಲ್ಲಿ ಉಳಿದರು. ಅವ್ರಿಗೆ ಹೇಳಿರ್ತಾರೆ ನೀವು ಹಂಪೆಯಲ್ಲೇ ಇರಬೇಕು ಅಂತ. ಅವರ ಆದೇಶದಂತೆ ಅವರು ಅಲ್ಲೇ ಉಳ್ಕೋತಾರೆ. ಹರಿಹರ ಬುಕ್ಕ ಮತ್ತು ಅವರ ಸಹೋದರರಿಗೆ ರಾಜನೀತಿಯನ್ನು ಬೋಧಿಸಿದರು. ರಾಜ್ಯ ಹೇಗಿರಬೇಕು, ರಾಜನೀತಿ ಹೇಗಿರಬೇಕು ಅನ್ನೋದನ್ನು ಅವರಿಗೆಲ್ಲ ಬೋಧನೆ ಮಾಡ್ತಾರೆ. ದೇಶ ಧರ್ಮಗಳ ರಕ್ಷಣೆಗಾಗಿ ಅವರಿಂದ ಪ್ರತಿಜ್ಞೆ ಮಾಡಿದರು. ಪ್ರತಿಜ್ಞೆ ಮಾಡಿಸ್ತಾರೆ ಏನಂತ, ಅವರಿಗೆ ಅನೇಕ ಜನನಾಯಕರು ಮತ್ತು ಪಾಳೆಗಾರರ ಸಹಕಾರವನ್ನು ದೊರಕಿಸಿಕೊಟ್ಟರು. ಅವರಿಗೆ ಯಾರ್ಯಾರು ಸಹಾಯ ಮಾಡಬೇಕು ಅನ್ನೋದನ್ನು ಅವ್ರ ಕೈಯಿಂದನೇ ಮಾಡಿಸಿ ಹೇಗೆ ಕೇಳಬೇಕು ಅನ್ನೋದನ್ನು ಹೇಳಿಕೊಟ್ಟು, ಹೀಗೆ ರಾಜ್ಯ ನಿರ್ಮಾಣಕ್ಕೆ ಬಳಿಕ ರಾಜ್ಯ ವಿಸ್ತರಣೆಗೆ ಮತ್ತು ಸಮರ್ಪಕ ಆಡಳಿತಕ್ಕೂ ಸಹಾಯ ಮಾಡಿದರು. ಈ ವಿದ್ಯಾರಣ್ಯರೇ ರಾಜ್ಯ ನೀತಿ, ರಾಜ್ಯಾಡಳಿತ ಹೇಗಿರಬೇಕು ಅನ್ನೋದನ್ನು ಒಂದು ಶಂಕುಸ್ಥಾಪನೆ ಮಾಡಿಕೊಟ್ಟರು ಅವರು. ವಿದ್ಯಾತೀರ್ಥ ಭಾರತೀ ತೀರ್ಥ ಮತ್ತು ವಿದ್ಯಾರಣ್ಯರನ್ನು ವಿಜಯನಗರದ ದೊರೆಗಳು ಅತ್ಯಂತ ಗೌರವದಿಂದ ಕಾಣುತ್ತಿದ್ದರು. ವಿಜಯನಗರ ಅರಸರು ಈ ಪೀಠಾಧಿಪತಿಗಳಿಂದ ತುಂಬ ಭಕ್ತಿಯಿಂದ ಕಾಣ್ತಾ ಇರ್ತಾರೆ. ಶೃಂಗೇರಿ ಪೀಠದಲ್ಲಿ ಅನೇಕ ಮಹಾತ್ಮರು ಬೆಳಗಿದರು. ಒಬ್ಬೊಬ್ಬರ ಚರಿತ್ರೆಯು ಸ್ವಾರಸ್ಯಕರವಾದುದು. ಶ್ರೀ ನರಸಿಂಹ ಭಾರತಿಗಳು ಬಹುದೊಡ್ಡ ಪಂಡಿತರು. ಅವರು ದೊಡ್ಡ ಪಂಡಿತರಾಗಿರ್ತಾರೆ. ನರಸಿಂಹ ಸರಸ್ವತಿಗಳು ಬಹುಭಾಷಾ ವಿದ್ವಾಂಸರು. ಎಲ್ಲ ಭಾಷೆನೂ ಅವರಿಗೆ ಗೊತ್ತಿತ್ತು. ಹಸಿವು ನಿದ್ರೆಗಳನ್ನು ಗೆದ್ದವರೆಂದು ಇವರ ಖ್ಯಾತಿ. ಹಸಿವು ನಿದ್ದೆನ ಗೆದ್ದಿದ್ದವರು ನರಸಿಂಹ ಭಾರತಿಗಳು. ನಂತರ ಬಂದ ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿಗಳು ಚಿಕ್ಕಂದಿನಲ್ಲೇ ಸನ್ಯಾಸಿಯಾಗಿ ಶಂಕರ ಅವತಾರವೆಂದು ಭಾವಿಸಲ್ಪಟ್ಟರು. ಇವರೇ ಶಂಕರರ ಅವತಾರ ಅಂತಲೂ ಅನ್ನಿಸ್ಕೊಂಡಿದ್ರು. ಕಾಲಟಿಗೆ ಹೋಗಿ ಇವರೇನು ಮಾಡ್ತಾರೆ, ಕಾಲಟಿಗೆ ಹೋಗಿ ಶಾರದ ಶಂಕರ ದೇವಾಲಯವನ್ನು ಕಟ್ಟಿಸಿ ಇವರು ಅವರ ಊರಿಗೆ ಹೋಗಿ ಹುಟ್ಟಿದ ಜಾಗಕ್ಕೆ ಹೋಗಿ ಶಾರದ ಮತ್ತು ಶಂಕರಾಚಾರ್ಯರ ದೇವಸ್ಥಾನವನ್ನು ಕಟ್ಟಿ ಶಂಕರ ಜಯಂತಿ ಉತ್ಸವವನ್ನು ಪ್ರಾರಂಭಿಸಿದವರು ಇವರು. ಇವರ ಶಿಷ್ಯರಾದ ಶ್ರೀ ಚಂದ್ರಶೇಖರ ಭಾರತಿಗಳು ಮಹಾಜ್ಞಾನಿಗಳೆಂದರೆ ಅವಧೂತರೆಂದು ಪ್ರಸಿದ್ಧರಾಗಿದ್ದರು. ಅವರು ಜ್ಞಾನಿಗಳೂ ಹೌದು, ಅವಧೂತರೂ ಆಗಿದ್ದರು. ಶಂಕರರ ಸಾಹಿತ್ಯವನ್ನು ಸಂಪಾದಿಸಿ ಪ್ರಕಟಿಸಿದವರು ಶ್ರೀ ಚಂದ್ರಶೇಖರ ಭಾರತಿಯವರು. ಸಂಸ್ಕೃತ ಪಾಠಶಾಲೆಯನ್ನು ಪ್ರಾರಂಭಿಸಿದವರು ಇವರೇ. ಸಂಸ್ಕೃತ ಪಾಠಶಾಲೆಗಳನ್ನು ಶೃಂಗೇರಿಯಲ್ಲಿ ಸ್ಥಾಪನೆ ಮಾಡಿದವರು ಇವರು. ಶೃಂಗೇರಿಯ ಇತಿಹಾಸ ರೋಮಾಂಚಕಾರಿಯಾಗಿದೆ. ಇದು ಮೊದಲು ಹೊಯ್ಸಳರ ಸಾಮ್ರಾಜ್ಯದಲ್ಲಿತ್ತು. ಹೊಯ್ಸಳರ ಸಾಮ್ರಾಜ್ಯದಲ್ಲಿ ಇದು ಇರುತ್ತೆ. ಆ ಕಾಲದಲ್ಲಿ ವಿಷ್ಣುವರ್ಧನ ಕಾಲದಲ್ಲಿ ಮಲ್ಲಿಕಾಫುರನ ದಾಳಿಯಿಂದ ಇಡೀ ಸಾಮ್ರಾಜ್ಯವೇ ನಾಶವಾದಾಗ ಇಡೀ ಸಾಮ್ರಾಜ್ಯ ನಾಶವಾಗಿಬಿಡುತ್ತೆ. ಆವಾಗೇನಾಗುತ್ತೆ, ಶೃಂಗೇರಿಯು ನಷ್ಟಕ್ಕೀಡಾಯಿತು. ಅದನ್ನು ತನ್ನ ಪ್ರತಿಭೆಯನ್ನು ಕಳ್ಕೊತಾ ಹೋಗ್ಬಿಡುತ್ತೆ ಅಂತ ಹೇಳಿ ಶ್ರೀ ವಿದ್ಯಾತೀರ್ಥರ ಕಾಲದಿಂದ ಶೃಂಗೇರಿಯ ಇತಿಹಾಸ ಬದಲಾಯಿತು. ಅದು ತನ್ನ
ಚಾರಿತ್ರಿಕತೆಯ ಗುಣವನ್ನು ಬದಲು ಮಾಡಿಕೊಳ್ಳುತ್ತಾ ಹೋಗುತ್ತೆ. ಋಷ್ಯಾಶ್ರಮವಾಗಿದ್ದ ಈ ಕ್ಷೇತ್ರ ಸ್ವರಾಜ್ಯ ನಿರ್ಮಾಪಕರ ಮಂತ್ರಾಲೋಚನೆಯ ಸ್ಥಳವಾಯಿತು. ಇದೇನಿದು ಸ್ವರಾಜ್ಯದ ನಿರ್ಮಾಪಕರ ಮಂತ್ರಾಲೋಚನೆಗೆ ಒಳಗಾಗ್ಬಿಡುತ್ತೆ. ಶೃಂಗೇರಿಯು ವಿಜಯನಗರದೊಂದಿಗೆ ಬೆಳವಣಿಗೆ ಕಂಡಿತು. ವಿಜಯನಗರದ ಅರಸರು ಇದನ್ನು ತಮ್ಮ ಕೈಗೆ ತಗೊಂಡು ಇದನ್ನು ಬೆಳವಣಿಗೆ ನಡೆಸ್ತಾರೆ. ವಿಜಯನಗರದ ಪತನದಿಂದ ಅನೇಕ ತೊಂದರೆಗಳನ್ನು ಶೃಂಗೇರಿ ಎದುರಿಸಬೇಕಾಯಿತು. ವಿಜಯನಗರನ ಹಾಳಾದ ಮೇಲೆ ಶೃಂಗೇರಿನ ಕಾಪಾಡೋರು ಇಲ್ಲದೆ ಅನೇಕ ತೊಂದರೆಗಳಿಗೆ ಈಡಾಗಬೇಕಾಗತ್ತೆ. ಆಗ ಇಕ್ಕೇರಿಯ ನಾಯಕರು ಶೃಂಗೇರಿಯ ನೆರವಿಗೆ ಬಂದರು. ಇಕ್ಕೇರಿ ಅಂತ ಒಂದು ಶಿವಮೊಗ್ಗದಲ್ಲಿ ನಾಯಕರು ಇರ್ತಾರೆ. ಆ ಅರಸರು ಇದನ್ನು ಉಳಿಸ್ಕೊಳ್ತಾರೆ. ಹೈದರಾಲಿ ಪ್ರವರ್ಧಮಾನಕ್ಕೆ ಬಂದ ಮೇಲೆ ಹೈದರಾಲಿ ಕೂಡ ಇಲ್ಲಿ ಬಂದಿರ್ತಾನೆ ಈ ರಾಜ್ಯಾಡಳಿತಕ್ಕೆ. ಶೃಂಗೇರಿ ಮೈಸೂರು ಒಡೆಯರ ಆಳ್ವಿಕೆಯನ್ನು ಸೇರಿತು. ಮೈಸೂರು ಸಂಸ್ಥಾನಕ್ಕೆ ಶೃಂಗೇರಿ ಸೇರ್ಕೊಂಡ್ಬಿಡುತ್ತೆ. ಜಾಗೀರ್ದಾರರಾಗಿದ್ದ ಶೃಂಗೇರಿ ಸ್ವಾತಂತ್ರ್ಯ ನಂತರ ಮೈಸೂರು ಕರ್ನಾಟಕ ರಾಜ್ಯದಲ್ಲಿ ವಿಲೀನವಾಯಿತು. ಮೈಸೂರು ಯಾವಾಗ ಕರ್ನಾಟಕ ರಾಜ್ಯಕ್ಕೆ ವಿಲೀನ ಆಯಿತು, ಶೃಂಗೇರಿ ದೇವಾಲಯಗಳ ಊರು. ದೇವಾಲಯದ ಊರು ಅಂತ ಶೃಂಗೇರಿನ ಕರೀತಾರೆ. ಊರಿನ ನಡುವೆ ಮಲ್ಲಪ್ಪನ ಬೆಟ್ಟದ ಮೇಲೆ ಇರುವ ಮಲ್ಲಪ್ಪನ ಬೆಟ್ಟ ಅಂತಿದೆ, ಅದೇ ಶೃಂಗೇರಿಯಲ್ಲಿ ಮಲಹಾನಿಕೇಶ್ವರ ಮಂದಿರವು ಬಲು ಪ್ರಾಚೀನವಾದುದು. ಅದೇ ವಿಭಾಂಡಕರು ಅಲ್ಲಿ ತಪಸ್ ಮಾಡೋದು ಅಂತ ಹೇಳಿದ್ವಿ ಅಲ್ವಾ, ಅದೇ ಜಾಗ ಇದು. ಕೆಳದಿಯ ಅರಸರ ಕಾಲದಲ್ಲಿ ಇದು ಕಟ್ಟಲ್ಪಟ್ಟಿತು. ಕೆಳದಿ ರಾಜರ ಅರಸರ ಕಾಲದಲ್ಲಿ ಇದು ಕಟ್ಟಲ್ಪಟ್ಟಿರುತ್ತೆ. 1501ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಹತ್ತಿ ಮೇಲೇರಬೇಕು. 1500 ಮೆಟ್ಟಿಲು ಹತ್ತಿ ಮೇಲೆ ಹೋಗ್ಬೇಕಂತೆ. ಬೆಟ್ಟದ ನೆತ್ತಿಯಲ್ಲಿರುವ ಈ ಲಿಂಗದಲ್ಲಿ ವಿಭಾಂಡಕರು ಐಕ್ಯರಾಗಿದ್ದಾರೆ, ಇಲ್ಲಿ ಸಮಾಧಿಸ್ಥರಾಗಿದ್ದಾರೆ ಅಂತ ಎಂಬ ನಂಬಿಕೆ ಇದೆ. ಶ್ರೀ ಸಚ್ಚಿದಾನಂದ ಭಾರತೀಯರು ನಿರ್ಮಿಸಿದ ಭವಾನಿ ಮಂದಿರ ಇಲ್ಲಿದೆ. ಇಲ್ಲಿ ಭವಾನಿ ಮಂದಿರ ಇಲ್ಲಿ ಕಟ್ಟಿಸಿದ್ದಾರೆ ಸಚ್ಚಿದಾನಂದ ಸ್ವಾಮಿಗಳು. ಈ ಮಂದಿರದಲ್ಲಿ ಸ್ತಂಭ ಗಣಪತಿ ಎಂದು ಪ್ರಸಿದ್ಧವಾದ ವಿಘ್ನೇಶ್ವರ ಮೂರ್ತಿ ಇದೆ. ಇಲ್ಲಿ ಸ್ತಂಭ ಗಣಪತಿ, ವಿಘ್ನೇಶ್ವರ ಮೂರ್ತಿ ಇವರು ಇದನ್ನು ಕಟ್ಟಿಸಿದ್ದಾರೆ. ಶ್ರೀ ಅಭಿನವ ನರಸಿಂಹ ಭಾರತಿಗಳು ಅರಿಶಿನದ ಕೊನೆಯಿಂದ, ಅರಶಿನದಿಂದ ಒಂದು ಅರಶಿನದ ಕೊನೆ ಇರುತ್ತಲ್ಲ, ಅದರಲ್ಲಿ ಕಂಬದ ಮೇಲೆ ಒಂದು ಗಣೇಶನ ಚಿತ್ರ ಮೂಡಿಸಿದಾರಂತೆ. ವಿನಾಯಕನ ಚಿತ್ರವು ಈಗ ಸ್ಪಷ್ಟವಾಗಿ ಮೂಡಿ ಸುಂದರ ಗಣೇಶ ಮೂರ್ತಿಯಾಗಿದೆ. ಅರಿಶಿನದಿಂದ ಬರೆದಂಥ ಒಂದು ಗಣೇಶನ ಚಿತ್ರ ಆ ಕಂಬದ ಮೇಲಿದೆ. ಶ್ರೀ ಶಾರದೆ ಮಂದಿರವೇ ಪ್ರಾಚೀನವಾದುದು. ಇದು ಹಲವಾರು ಬಾರಿ ಆಕ್ರಮಣಕ್ಕೊಳಗಾಗಿದೆ. ಪ್ರತಿ ಬಾರಿ ಆಕ್ರಮಣ ನಡೆದಾಗಲೂ ವಿಜಯನಗರ ಅರಸರು, ಇಕ್ಕೇರಿಯ ನಾಯಕರು ಇದನ್ನು ಕಟ್ಟಿದರು. ಎಷ್ಟು ಸಲ ಹಾಳಾದರೂ ಈ ಅರಸರ ಒಂದು ತಮ್ಮ ಸಹಾಯದಿಂದ ಈ ಶೃಂಗೇರಿ ಬೇಕಾದಷ್ಟು ಆಕ್ರಮಣಕ್ಕಿದ್ರೂ ಅದನ್ನು ಉದ್ಧಾರ ಮಾಡಿದರು ಈ ಅರಸರು. ಈ ಶತಮಾನದ ಪ್ರಾರಂಭದಲ್ಲಿ ನಿರ್ಮಿತವಾದ ಕಗ್ಗಲ್ಲಿನ ಮಂದಿರ ಇದು ದೊಡ್ಡ ದೊಡ್ಡ ಕಲ್ಲುಗಳಿಂದ ಕಟ್ಟಿಸಿದ ಗುಡಿ. ಗರ್ಭಗುಡಿ ಮಾತ್ರ ಕೃಷ್ಣಶಿಲೆಯದು, ಅದೇ ಕಪ್ಪು ಶಿಲೆಯಲ್ಲಿದೆ. ಶ್ರೀ ಶಾರದೆಯ ವಿಗ್ರಹವಿರುವಲ್ಲಿ ಮೊದಲು ಶ್ರೀಚಕ್ರ ಯಂತ್ರವಿತ್ತು. ಶ್ರೀಚಕ್ರ ಯಂತ್ರ ಅಲ್ಲಿತ್ತು. ನಂತರ ಗಂಧದ ಶಾರದೆ ವಿಗ್ರಹವನ್ನು ಪ್ರತಿಷ್ಠಾಪಿಸಿ, ಗಂಧದ ಮರದಿಂದ ಮಾಡಿದಂಥ ಶಾರದೆ ಪ್ರತಿಷ್ಠಾಪನೆಯಾಗಿದೆ. ಅದು ಮತ್ತು ಶತ್ರುದಾಳಿಯಿಂದ ಭಿನ್ನವಾಯಿತು. ಅದು ಕೂಡ ಶತ್ರುದಾಳಿಗೆ ಸಿಕ್ಕಿ ಭಿನ್ನ ಆಗಿಬಿಡುತ್ತೆ. ನಂತರ ಶ್ರೀ
ವಿದ್ಯಾರಣ್ಯರು ಪಂಚಲೋಹದ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು. ವಿದ್ಯಾರಣ್ಯರು ಪಂಚಲೋಹದ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಶೃಂಗೇರಿಯ ಮಂದಿರಗಳಲ್ಲೆಲ್ಲ ಶ್ರೀ ವಿದ್ಯಾಶಂಕರ ಮಂದಿರವೇ ಭವ್ಯವಾದುದು. ವಿದ್ಯಾಶಂಕರ ಮಂದಿರ ಅನ್ನೋದು ಭವ್ಯವಾಗಿ ಕಾಣುತ್ತೆ. ಇದು ರಥದ ರೂಪದಲ್ಲಿದೆ. ರಥ ಯಾವ ರೀತಿ ಇರುತ್ತೆ ಆ ರೂಪದಲ್ಲಿ ಈ ಮಂದಿರ ಇದೆ. ಇದರ ಶಿಲ್ಪಕಲೆ ಅದ್ಭುತವಾಗಿದೆ. ಮಂದಿರದ ಹೊರಗಡೆಯಲ್ಲಿ ಕೆಳಗಿನಿಂದ ಮೇಲಿನವರೆಗೂ ಸಪ್ತಲೋಕಗಳೆಂದು ಕರೆಯಲ್ಪಡುವ, ಕೆಳಗಿಂದ ಹೊರಗಡೆ ಒಳಗಡೆ ಸಪ್ತಲೋಕ ಅಂತ ಕರೀತಕ್ಕಂಥ 7 ಭಾಗಗಳಿದೆಯಂತೆ. ಪ್ರತಿ ಭಾಗದಲ್ಲಿಯೂ ಪೌರಾಣಿಕ ಕಥೆಗಳನ್ನು ಆಧರಿಸಿದ ಕೆತ್ತನೆಗಳಿವೆ. ಪೌರಾಣಿಕ ಕಥೆಗಳನ್ನು ಆಧರಿಸಿದ ಕೆತ್ತನೆಗಳು ಈ ಬಂಡೆಗಳಲ್ಲಿ ನೋಡ್ಬೋದು. 100ಕ್ಕೂ ಹೆಚ್ಚು ವಿಗ್ರಹಗಳು, ಪೌರಾಣಿಕ ದೃಶ್ಯಗಳು ಹೊರಗಡೆಯಲ್ಲಿ ಚಿತ್ರಿತವಾಗಿದೆ. ಹೊರಗಡೆ ಇವನ್ನೆಲ್ಲ ನೋಡ್ಬೋದು. ದೇವಾಲಯದ ಒಳಗಡೆ ಏನು ನೋಡ್ಬೋದು ಅಂದರೆ 12 ರಾಶಿಗಳನ್ನು ಪ್ರತಿನಿಧಿಸುವ 12 ಕಲಾತ್ಮಕ ಕಂಬಗಳಿವೆ. ರಾಶಿ ನಕ್ಷತ್ರಗಳೆಲ್ಲ ನೋಡತಕ್ಕಂಥ 12 ಕಂಬಗಳು ಅಲ್ಲಿ ದೇವಾಲಯದ ಒಳಗಡೆ ಇದೆ. ಸೂರ್ಯನನ್ನು ಸಂಕ್ರಮಣದ ದಿನ ಯಾವ ರಾಶಿಯನ್ನು ಪ್ರವೇಶಿಸುವುದು ಆ ರಾಶಿಯ ಕಂಬದ ಮೇಲೆ ಅದನ್ನು ತೋರಿಸುತ್ತಂತೆ. ಇವತ್ತು ಯಾವ ರಾಶಿ ಯಾವ ಇದು ಅಂಥೇಳಿ ಮೇಲೆ ಸೂರ್ಯನ ಕಿರಣಗಳು ಬೀಳುತ್ತವೆ. ವಿದ್ಯಾಶಂಕರ ಲಿಂಗವು ಭವ್ಯವಾಗಿದೆ. ಇಲ್ಲಿ ಶನಿದೇವರಿಗೂ ಪೂಜೆ ಇದೆ. ಶನೀಶ್ವರನಿಗೂ ಇಲ್ಲಿ ಪೂಜೆ ನಡೆಯುತ್ತೆ. ಪೀಠಾಧೀಶ್ವರ ಅಧಿಷ್ಠಾನಗಳು ಇವೆ. ಪೀಠಸ್ಥಾನ ಅಧಿಷ್ಠಾನಗಳು ಇಲ್ಲಿ ಇವೆ. ಶೃಂಗೇರಿಯಿಂದ 5 ಮೈಲಿ ದೂರದಲ್ಲಿರುವ ಕಿಗ್ಗಾದಲ್ಲಿ ಋಷ್ಯಶೃಂಗರೇಶ್ವರ ದೇವಾಲಯವಿದೆ. ಋಷ್ಯಶೃಂಗರದು ಕೂಡ ದೇವಾಲಯ ಇಲ್ಲಿ ಇದೆ. ಪಲ್ಲಕ್ಕಿಯಲ್ಲಿ ಕುಳಿತ ಋಷ್ಯಶೃಂಗರನ್ನು ಶಾಂತಾದೇವಿಯ ಸಖಿಯರು ಒಯ್ಯುತ್ತಿರುವ, ಶಾಂತಾದೇವಿಯ ಸಖಿಯರು ಕೂಡ ಇದನ್ನು ತಗೊಂಡು ಹೋಗೋ ಹಾಗೆ ಅಲ್ಲಿ ದೃಶ್ಯ ಇಲ್ಲಿ ಕೆತ್ತನೆಯಲ್ಲಿ ಮೂಡಿದೆ. ಲಿಂಗದ ತುದಿಯಲ್ಲಿ ಜಿಂಕೆಯ ಕೊಂಬು ಇದೆ. ಇದನ್ನು ಭಕ್ತಿಯಿಂದ ಪೂಜಿಸಿದರೆ ಕ್ಷಾಮ ನಿವಾರಣೆಯಾಗುವುದೆಂಬ ನಂಬಿಕೆ ಇದೆ. ಶೃಂಗೇರಿ ಪ್ರತಿ ಭಾರತೀಯನಿಗೂ ಪವಿತ್ರವಾದ ಕ್ಷೇತ್ರ. ಇದು ಭಾರತೀಯರಿಗೆ ಪವಿತ್ರವಾದ ಕ್ಷೇತ್ರ. ಸನಾತನ ಧರ್ಮದ ಪುನರುಜ್ಜೀವನಕ್ಕೆ ಕಾರಣವಾದ ಮಹಾತ್ಮರ ನೆಲೆಬೀಡು ಕೂಡ ಇದು ನಮಗೆ ತೋರಿಸುತ್ತೆ. ಋಗ್ವೇದದ 10ನೇ ಮಂಡಲದ 14ನೇ ಸೂಕ್ತದ 2ನೇ ಮಂತ್ರದ ದೃಷ್ಟಾರರಾದ ಋಷ್ಯಶೃಂಗರ ತಪೋಭೂಮಿ. ಅದು 2ನೇ ಮಂತ್ರ. ಎಷ್ಟು ಹೇಳೋಣಲ್ಲ, ಮಂತ್ರಗಳು ಇದೆಲ್ಲ. ಎಷ್ಟನೇ ಶ್ಲೋಕ? ನೆಲೆಬೀಡು. ಋಗ್ವೇದದ 10ನೇ ಮಂಡಲ 14ನೇ ಸೂಕ್ತದಲ್ಲಿ 2ನೇ ಮಂತ್ರದೃಷ್ಟರಾದ ಋಷ್ಯಶೃಂಗರ ತಪೋಭೂಮಿ ಅಂತ ಇದರಲ್ಲಿ ಹೇಳಿದೆ. ಭರತಖಂಡದ ಧಾರ್ಮಿಕ ಸಾಂಸ್ಕೃತಿಕ ಇತಿಹಾಸದಲ್ಲಿ ಸೂರ್ಯನಂತೆ ಪ್ರಜ್ವಲಿಸಿದ ಶಂಕರ ಭಗವತ್ಪಾದರ ಕಾರ್ಯಕ್ಷೇತ್ರ ಶೃಂಗೇರಿಯನ್ನು ಎಷ್ಟು ನೆನೆದರೂ ಸಾಲದು. ಅಂಥ ಒಂದು
ಹೆಸರುವಾಸಿಯಾದ ಕೀರ್ತಿ ಗಳಿಸಿದ ಶೃಂಗೇರಿ ನಮ್ಮ ನಾಡಿನಲ್ಲಿರೋದು ನಮಗೆಲ್ಲ ಒಂದು ಹೆಮ್ಮೆ.